ಮೇಡಮ್ ರಂಗನ ತಿಟ್ಟಕ್ಕೆ ಬಂದಿದ್ರಿ ಹೇಗಿದೆ? ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಇದು ನೈಟಿಂದ ಬ್ಲಾಗ್ನ ಶೂಟ್ ಮಾಡ್ತಾ ಇರೋದು. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಹಾಗೆ ಐಬ್ರೋ ಏನೂ ಮಾಡಿಸಿರ್ಲಿಲ್ಲ ಅಲ್ವಾ, ಸೊ ಎಲ್ಲ ಮಾಡಿಸ್ಕೊಂಡು ಇವಾಗ ನಾವು ಹೊರಟಿದ್ದೀವಿ. ಬರ್ಡೇ ಇದೆಯಲ್ಲ ನಮ್ಮ ಭಾವದು, ಸೊ ಕೇಕ್ ಕಟಿಂಗ್ ಮಾಡ್ಸೋಣ, ಸಿಂಪಲ್ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳಿ. ಗಾಡಿ ಹೋಗ್ತೈತಿ, ಚೆನ್ನಾಗಿದ್ಯಾ? ಅಲ್ಲಿ ನೋಡು ಕಂದ, ಅಲ್ಲಿ ನೋಡಿ ಪ್ಯಾಲೇಸ್. ಪ್ಯಾಲೇಸ್ ಪ್ಯಾಲೇಸ್ ಇಲ್ಲಿ ನೋಡಿ, ಇವಾಗ ನೋಡು ಎಷ್ಟು ಚೆನ್ನಾಗಿದೆ. ವಾವ್, ನೋಡ್ದಾ? ಹೈಸ್ಕೂಲಲ್ಲಿ ಎನ್ಸಿಸಿ ಕ್ಯಾಂಪ್ ಆಗಿದ್ದಿಲ್ಲ 12 ದಿನ ಕ್ಯಾಂಪಾ? ಹಾಯ್. ಇನ್ನು ನಾವು ರೆಸ್ಟೋರೆಂಟ್ಗೆ ಊಟಕ್ಕೆ ಅಂತ ಹೇಳಿ ಬಂದ್ವಿ. ಇಲ್ಲಿ ಆ್ಯಕ್ಚುಲಿ ನಾವು ಒಂದು ರೆಸ್ಟೋರೆಂಟಿಗೆ ಬಂದ್ವಿ, ಬಟ್ ಏನು ಗೊತ್ತಾ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಅಂತೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಏನಂದರೆ ತುಂಬ ಡೀಸೆಂಟ್ ಅನ್ನೋ ಥರ ಇತ್ತು, ಲೈಕ್ ತುಂಬ ಜೋರಾಗಿ ಮಾತಾಡೋ ಹಾಗಿಲ್ಲ. ಸೊ ಆ ಥರ ಒಂದು ಎನ್ವೈರ್ನಮೆಂಟು, ಆ ಒಂದು ಆ್ಯಂಬಿಯನ್ಸ್ ಅಂತ ಹೇಳ್ಬೋದು. ಬಟ್ ನಮಗೇನಾಗುತ್ತೆ ಗೊತ್ತಾ, ಮಕ್ಕಳು ಇದ್ದಾಗ ನಾವು ಅಷ್ಟು ಡೀಸೆಂಟಾಗೆಲ್ಲ ಮಾತಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅದೊಂಥರ ಡಿಸ್ಕಂಫರ್ಟ್ ಅನಿಸುತ್ತೆ. ಇವಾಗ ಪಕ್ಕದಲ್ಲಿರೋರು ಅವರಿಗೆ ಡಿಸ್ಕಂಫರ್ಟ್ ಅನಿಸ್ಬೋದು ಅಥವಾ ನಮಗೆ ಅನ್ನಿಸ್ಬೋದು. ಸರಿ, ನಮಗಂತೂ ಈ ಆ್ಯಂಬಿಯನ್ಸ್ ಸೆಟ್ ಆಗಲ್ಲ, ಬೇಡ ಅಂತ ಹೇಳಿಬಿಟ್ಟು ನಾವು ಬೇರೆ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. MG ರೋಡಲ್ಲಿದೆ, ಇದು ಮೈಸೂರಲ್ಲಿ MG ರೋಡಲ್ಲಿ ಬರುತ್ತೆ. ಚೆನ್ನಾಗಿದೆ, ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು, ಮತ್ತು ಅಲ್ಲಿ ರೆಸ್ಪಾನ್ಸ್ ಕೂಡ ಚೆನ್ನಾಗಿತ್ತು. ಕೇಳಿದ ತಕ್ಷಣ ಬರ್ತಾಯಿದ್ರು, ರೆಸ್ಪಾನ್ಸ್ ಮಾಡ್ತಿದ್ರು. ಆದರೆ ಫುಡ್ ವೈಸ್ ಅಂತ ಬಂದಾಗ ಒಂಥರ ಆವ್ರೇಜ್ ಅಂತ ಅನ್ನಿಸ್ತು. ಅಷ್ಟೊಂದೆಲ್ಲ ವಾವ್ ಅನ್ನೋ ಥರ ಏನು ಫುಡ್ ಇರಲಿಲ್ಲ. ಇನ್ನು ನಾವು ಇಲ್ಲಿ ಡಿನ್ನರ್ನ ಮುಗಿಸ್ಕೊಂಡ್ಬಿಟ್ಟು ರೂಮಿಗೆ ಬಂದು ಮಲ್ಕೊಂಡ್ವಿ. ಯಾರೂ ಕೂಡ ಮಾತೇ ಆಡಿಲ್ಲ. ಆ್ಯಕ್ಚುಲಿ ನಾವೆಲ್ಲಾದರೂ ಹೊರ್ಗಡೆ ಹೋದರೆ ಚೆನ್ನಾಗಿ ಮಾತಾಡ್ಕೊಂಡ್ಬಿಡ್ತೀವಿ, ಬಟ್ ಮಾತೇ ಆಡಿಲ್ಲ, ಅಷ್ಟು ಒಂಥರ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ಮಲ್ಕೊಂಡ್ಬಿಟ್ವಿ. ಇನ್ನು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಈ ಒಂದು ಹೋಟೆಲ್ ಇದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಯಾವಾಗಲೂ ನಾವು ಮೈಸೂರು ಬಂದರೆ ನಾವು ಬ್ರೇಕ್ಫಾಸ್ಟಿಗೆ ಇಲ್ಲೇ ಬರೋದು, ಬೇರೆ ಎಲ್ಲೂ ಹೋಗಲ್ಲ, ಯಾವ ಹೋಟೆಲ್ಗೂ ಹೋಗಲ್ಲ ನಾವು. ರೋಡ್ ಸೈಡಲ್ಲಿ ಇದೆ ಇದು, ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲೇ ಬರೋದು. ಇದು ಒಂದು ಸಿಗ್ನಲ್ ಇದೆ, ಆ ಸರ್ಕಲ್ ಇದೆ ನೋಡಿ ಸಿಗ್ನಲು, ಸೊ ಅದ್ರ ಪಕ್ಕದಲ್ಲೇ ಇರೋದು. ಒಂದ್ಸಲ ಬಂದರೆ ನೀವು ಯಾರಾದರೂ ಟ್ರೈ ಮಾಡಿ, ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಾಗುನು ಕೂಡ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಒಂದ್ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರ ನನಗೆ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಸಲ ಬ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಬೇಕಾ ಮತ್ತೇನು ಬೇಕು? ಚಟ್ನಿ ಬೇಕಾ? ಬಾಚು ತಿನ್ನು. ಚೆನ್ನಾಯ್ತಲ್ಲ, ಅದೇ ಟೇಸ್ಟು. ಸೊ ಇವತ್ತು ಮೈಸೂರಲ್ಲಿ ನಮ್ಮದು ಸೆಕೆಂಡ್ ಡೇ ಅಲ್ವಾ, ನಾವು ಕೆಲವೊಂದಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಪ್ರತಿ ಸಲ ಬಂದಾಗಲೂ. ಸರಿ, ಈ ಸಲ ಇನ್ನೂ ತುಂಬ ಟೈಮ್ ಇತ್ತು, ಇವಾಗಿನ್ನೂ ಜಸ್ಟ್ 11 ಗಂಟೆ ಆಗಿತ್ತು ಅಷ್ಟೇ. ತಿಂಡಿ ತಿಂದ್ಕೊಂಡು ಸರಿ ಇಲ್ಲಿ ರಾಯಲ್ ಮಾರ್ಟಿಗೆ ಬಂದ್ವಿ. ಮೈಸೂರಲ್ಲಿ ರಾಯಲ್ ಮಾರ್ಟು ಎಲ್ಲ ಥರದ್ದು ನಿಮಗೆ ವೆರೈಟೀಸು ಸಿಗುತ್ತೆ, ಇಲ್ಲಿ ಎಲ್ಲ ಕಲೆಕ್ಷನ್ಸು ಸಿಗುತ್ತೆ. ಬಟ್ ಏನಂದರೆ ಪ್ರೈಸ್ ಸ್ವಲ್ಪ ಹೈ ಇರುತ್ತೆ, ಬಟ್ ಕೆಲವೊಂದು ತುಂಬ ಲೋ ಪ್ರೈಸ್ ಇರುತ್ತೆ. ನಾನು ಲಾಸ್ಟ್ ಟೈಮು ಹನಿಗೆ ಚಪ್ಪಲ್ಸ್ ತೊಗೊಂಡಿದ್ದೆ, ಅವಳಿಗೆ ಒಂಚೂರು ಎಲ್ಲೂ ಇರಿಟೇಷನ್ ಆಗಿಲ್ಲ, ಸ್ಕಿನ್ನು ಕೂಡ ಡ್ಯಾಮೇಜ್ ಆಗಿರಲಿಲ್ಲ, ಮತ್ತು ಕಮ್ಮಿ ರೇಟು ಕೂಡ, ತುಂಬ ಏನು ಕಾಸ್ಟ್ಲಿ ಇಲ್ಲ. ಸರಿ ಆಯಿತು, ಅದೇ ಕ್ವಾಲಿಟಿ ಏನಾದರೂ ಸಿಕ್ಕಿದ್ರೆ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಮತ್ತೆ ಅಲ್ಲಿಗೆ ಬಂದಿದ್ದೀನಿ. ಪ್ರತಿಯೊಂದು ಕಲೆಕ್ಷನ್ಸು ಇದೆ ಅಮ್ಮ, ಅಲ್ವಾ? ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಲಾಸ್ಟ್ ಇಯರ್ ನಾವು ತೊಗೊಳಕ್ಕೆ ಬಂದಾಗ ಅದಂದರೆ ನಮಗೆ ಅಷ್ಟಾಗಿ ಸೆಟ್ ಆಗಲಿಲ್ಲ, ಬಟ್ ಮಕ್ಳಿಗೆ ಚೆನ್ನಾಗಿತ್ತು. ಅದೇನೆ ನನಗೆ ಲಾಸ್ಟ್ ಇಯರು ಇದೇ ಸಿಮಿಲರ್ ಕಲರಲ್ಲೇ ತೊಗೊಂಡಿದ್ದು. ಸೊ ಈ ಸಲನೂ ಇದೇ ಕಲರ್ ಬಿಟ್ಟರೆ ಬೇರೆ ಯಾವ ಕಲರು ಸಿಗಲಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಗೊತ್ತಾ. ಅವಳಿಗೆ ಎಲ್ಲೂ ಸ್ಕಿನ್ನು ಒಂಚೂರು ಅಲರ್ಜಿ ಆಗಲಿಲ್ಲ. ಅದಕ್ಕೆ ಹೆಂಗೋ ಮೈಸೂರಿಗೆ ಬಂದಿದ್ವಲ್ಲ ಅಂತ ಹೇಳಿ ಮತ್ತೆ ಒಂದೇ ತಗೊಳ್ಳೋಣ ಅಂತ.
ಇಲ್ಲಿ ಒಳಗಡೆ ಎಷ್ಟು ಸ್ಪೇಷಿಯಸ್ ಆಗಿದೆಯೋ ಹೊರಗಡೆ ಕೂಡ ಪಾರ್ಕಿಂಗ್ ಅಷ್ಟೇ ಸ್ಪೇಷಿಯಸ್ ಆಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಜಾಗ ಇದೆ ಅಂತ ಹೇಳಿಬಿಟ್ಟು. ಇನ್ನು ನಾನು ಹನಿಗೆ ಚಪ್ಪಲ್ನ ಒಂದೇ ತೊಗೊಂಡಿದ್ದು, ಬೇರೆ ಏನೂ ತೊಗೊಳ್ಳಿಲ್ಲ. ಸೊ ಅವಳಿಗೆ ಎಷ್ಟು ಚಪ್ಪಲ್ ತೊಗೊಂಡಿದ್ರೂ ಸಾಕಾಗ್ತಾ ಇಲ್ಲ ನನಗೆ. ಎಲ್ಲಿ ನೋಡ್ತೀನೋ ಅಲ್ಲೆಲ್ಲ ತೊಗೊಳ್ಳೋದೆ. ಇಲ್ಲಿ ಆ್ಯಕ್ಚುಲಿ ಮೈಸೂರಿಗೆ ಬರಬೇಕಾದ್ರೂ ಕೂಡ ನಾನು ನನ್ನ ಜೊತೆ ಆಲ್ರೆಡಿ ಅವಳಿಗೆ ಹೊಸದನ್ನು ತೊಗೊಂಡು ಬಂದಿದ್ದೆ. ಸರಿ ಹೆಂಗಿದ್ರು ಬಂದಿದ್ದೀನಲ್ಲ, ಲಾಸ್ಟ್ ಇಯರ್ ಕೂಡ ನೋಡಿದಾಗ ಅದು ಕ್ವಾಲಿಟಿ ಚೆನ್ನಾಗಿತ್ತು. ಸರಿ ಆಯಿತು, ಈ ಸಲನೂ ನೋಡೋಣ, ಇಷ್ಟ ಆದರೆ ತೊಗೊಳ್ಳೋಣ ಅಂದ್ಕೊಂಡೆ. ಚೆನ್ನಾಗಿದೆ, ಇಷ್ಟ ಆಯಿತು ಕ್ವಾಲಿಟಿ, ಇನ್ನು ಡೈಲಿ ಯೂಸ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ನಾವು ಇಲ್ಲಿ ಪಯಣಕ್ಕೆ ಬಂದ್ವಿ. ಲಾಸ್ಟ್ ಇಯರ್ ನಾವು ಇದ್ರ ಮುಂದೆನೇ ಹೋದ್ರೂ ಬಂದಿರಲಿಲ್ಲ ಒಂದು ಸಲನೂ. ಸರಿ ಇವಾಗ ನೋಡ್ಕೊಂಡು ಹೋಗಿಬಿಡೋಣ, ಹೆಂಗಿದ್ರು ಟೈಮ್ ಇದೆ ಅಂತ ಹೇಳಿಬಿಟ್ಟು ನಾವು ಇದು ಒಂದು ಜಾಗ ಮೈಸೂರಲ್ಲಿ ನೋಡ್ದಂಗೆ ಆಗುತ್ತೆ, ನಾವು ಕೂಡ ನೋಡಿಲ್ಲ ಅಂತ ಹೇಳಿ ಬಂದ್ವಿ. ಇನ್ನು ಎಲ್ಲ ಥರದ್ದು ಕಾರು ಬೈಕು ಕಲೆಕ್ಷನ್ಸ್ ಇತ್ತು. ಅದು ನೋಡೇ ಒಂಥರ ಖುಷಿ ಆಗ್ತಾಯಿತ್ತು. ಅಂದರೆ ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿ. ಇನ್ನು ನನಗೆ ಇದು ಆರ್ಮಿ ಟ್ರಕ್ ಎಲ್ಲ ಏನು ಬರುತ್ತೆ ನೋಡಿ, ಇದೆಲ್ಲ ನೋಡಿದಾಗ ನನಗೆ ಆ್ಯಕ್ಚುಲಿ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಹರಿಗೆ ಡಿಫೆನ್ಸು ಆರ್ಮಿ ಅಂದರೆ ಜೀವ, ಓಕೆನಾ. ಅವನು ಹೋಗಿಲ್ಲ, ಬಟ್ ಹೋಗೋ ಚಾನ್ಸಸ್ ಇತ್ತು, ಅದು ಮಿಸ್ ಆಯಿತು. ಒಂದು ಕಾಲು ಲಿಗ್ಮೆಂಟ್ಸು ಕಟ್ಟಾಗಿಬಿಟ್ಟು ಮಿಸ್ ಆಯಿತು. ಅವನಿಗೆ ಜೀವ ಅಂದರೆ ಅಷ್ಟು ಇಷ್ಟ ಅಲ್ಲ, ಎಲ್ಲ ವಿಷಯಗಳನ್ನ ಅವನು ಡಿಫೆನ್ಸಿಂದು ತಿಳ್ಕೊತಾನೆ ಇರ್ತಾನೆ, ಅಷ್ಟು ಅವನಿಗೆ ಇಷ್ಟ. ಸೊ ಫ್ಯೂಚರಲ್ಲಿ ಹನಿ ಕೂಡ ನಾನು ಕಳಿಸ್ಬೇಕು ಅನ್ನೋದು ಅವ್ನ ಡ್ರೀಮು, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ. ಬಟ್ ಅವನ ಆಸೆ ಇದೆ ಅದು. ನಾನು ಆ್ಯಕ್ಚುಲಿ ಇದು ಆರ್ಮಿದೆಲ್ಲ ನಾನು ಈ ಟ್ರಕ್ಕು ಈ ಜೀಪ್ಗಳೆಲ್ಲ ಇತ್ತು ನೋಡಿ, ಸೊ ಇದನ್ನು ನೋಡಿ ನೆನಪಾಯಿತು ನನಗೆ. ಇನ್ನು ಅವನು ಕೂಡ ಎಲ್ಲಿ ಹೋಗ್ತಾಯಿದ್ರು, ಆರ್ಮಿದೊಂದು ಗಾಡಿ ಹೋಗ್ತಾಯಿದ್ರೆ ಅವನಿಗೆ ಹೆಂಗಾಗುತ್ತೆ ಅಂದರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅವ್ನ ಫೇಸಲ್ಲೇ ಗೊತ್ತಾಗ್ತಾ ಇರತ್ತೆ, ಏನೋ ಒಂಥರ ಅಂದರೆ ಕಳ್ಕೊಂಬಿಟ್ಟೆ ನಾನು ಅನ್ನೋ ಫೀಲಿಂಗ್ ಇರುತ್ತೆ. ಇವಾಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ನಿಂತ್ಕೊಂಡು ಅದನ್ನೇ ನೋಡ್ತಾ ಇದ್ದಾನೆ. ಒಂಥರ ಅವನಿಗೆ ಗೊತ್ತಿಲ್ಲ ಇದೆ ಅಂತಲ್ಲ, ಎಲ್ಲೋದ್ರೂ ಕೂಡ ಅಷ್ಟೇನೆ. ರೋಡಲ್ಲಿ ಏನಾದರೂ ಇನ್ ಕೇಸ್ ಕಾಣಿಸ್ತು ಅಂತ ಅಂದರೆ ಫಸ್ಟು ಅವ್ನು ನಿಂತ್ಕೊಂಡು ನೋಡೋದೆ ಅದು ಆ ಒಂದು ಗಾಡಿನ. ಆವಾಗ ಹೋಗಲಿಲ್ಲಲ್ಲ ಅನ್ನೋ ಬೇಜಾರು. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಡ್ರೀಮ್ ಇರುತ್ತೆ ನೋಡಿ, ಅಂದರೆ ನಾವು ಅದು ತೊಗೋಬೇಕು, ಇದು ತೊಗೋಬೇಕು, ಈ ಜಾಬ್ ಆ ಜಾಬ್ ಅಂತ. ಸೊ ಅದೇ ಥರ ಹೌದು. ಹನಿ ನೋಡು, ಶಾವಿಗೆ ಒತ್ತದು, ಶಾವಿಗೆ ಚಿನ್ನ, ಇದು ಅದೇ ಚಿನ್ನ, ಶಾವಿಗೆ ಇದೆ, ಅದು ಅದೇ ಎಲ್ಲ. ಹಾಂ ಬಾರ್. ಹಾಂ ಹೌದೇನು? ಹೌದೇನು? ಇಲ್ಲೆಲ್ಲ ಇದನ್ನ ಬಳಸೋದು? ಹೌದಾ? ಇನ್ನು ಅಲ್ಲಿಂದ ನಾವು ಬಂದಿದ್ದೇನೆ ರಂಗನತಿಟ್ಟಿಗೆ. ನಾವು ಬಂದೇ ಇರಲಿಲ್ಲ ಒಂದು ಸಲನೂ. ಸರಿ ಆಯಿತು, ಈ ಒಂದು ಜಾಗ ಕೂಡ ನೋಡಿದಾಗುತ್ತೆ. ಮತ್ತು ಕೆಲವೊಂದು ಪಕ್ಷಿಗಳೆಲ್ಲ ಇದೆ ಅಲ್ವಾ, ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಇದು ಒಂದು ಜಾಗ ಮುಗಿಸ್ಕೊಂಡು ಇನ್ನು ನೆಕ್ಸ್ಟು ತುಮಕೂರ್ಗೆ ಹೋಗಿಬಿಡೋಣ ಅಂಥೇಳಿ ಅಂದ್ಕೊಂಡು ಬಂದ್ವಿ. ಚೆನ್ನಾಗಿದೆ, ನೇಚರ್ ಅಂತೂ ಎಷ್ಟು ಚೆನ್ನಾಗಿದೆ, ನನಗೆ ತುಂಬ ಖುಷಿ ಆಯಿತು. ಇಷ್ಟೊತ್ತು ನಾವು ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಂದಿದ್ದಕ್ಕೆ ಇಲ್ಲಿಗೆ ಬಂದಿದ್ದ ತಕ್ಷಣ ಒಂಥರ ಹೆಂಗೆ ಅಂದರೆ ಅಪ್ಪ ಅನ್ನೋ ಫೀಲಿಂಗು. ಚೆನ್ನಾಗಿತ್ತು ತಣ್ಣಗೆ. ಇನ್ನು ಮೈಸೂರಲ್ಲಂತೂ ಪ್ರತಿಯೊಂದು ಜಾಗನೂ ಕೂಡ ನಾವು ನೋಡಿಬಿಟ್ಟಿದ್ದೀವಿ. ಯಾಕಂದರೆ ಪ್ರತಿ ವರ್ಷ ಬರೋದ್ರಿಂದ ಒಂದೊಂದು ಕಡೆ ಈ ಸಲ ಇಲ್ಲೋಗೋಣ ಅಂದ್ಕೊಂಡಾದರೂ ಬಂದಿರ್ತೀವಿ. ಅಲ್ಲಿ ಹೋಗಿ ಆದಮೇಲೆ ಆದ್ರೂ ನಾವು ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀವಿ, ನೋಡದೆ ಅಂತೂ ಇರಲ್ಲ. ಇನ್ನು ಈ ವಿಡಿಯೋದಲ್ಲಿ ನನ್ನದೊಂದು ಇಂಟರ್ವ್ಯೂ ನಡೀತು, ನೀವು ಮಿಸ್ ಮಾಡಿದೆ ಅದನ್ನು ನೋಡಿ. ಸೊ ನಾನು ಆ್ಯಕ್ಚುಲಿ TV ಅವರೆಲ್ಲ ತುಂಬ ಜನ ಬಂದಿದ್ದರು, ಮಾಧ್ಯಮದವರು. ಅವರು ಹಾಗೆ ಸುಮ್ಮನೆ ಜಾಗದ ಬಗ್ಗೆ ಕೇಳ್ತಾಯಿದ್ರು. ಸೊ ನನಗೊಂಥರ ಫಸ್ಟು ಬೇಡ ಅಂತ ಅನ್ನಿಸ್ತು. ಅದಾದಮೇಲೆ ಓಕೆ, ಅವ್ರು ಕೇಳಿದಾಗೆ ಆನ್ಸರ್ ಮಾಡಿದ್ರಾಯ್ತು. ಸೊ ಅದೊಂದು ಪುಟ್ಟು ಇಂಟರ್ವ್ಯೂ ಕೂಡ ಕೊಟ್ಟೆ ನಾನು. ಇನ್ನು ಮಕ್ಕಳಿಗಂತೂ ಫಸ್ಟ್ ಆ್ಯಕ್ಚುಲಿ ನಾನು ಬರೋದೇ ಇಲ್ಲ ಅಂತ ಹೇಳಿ ಅಪ್ಪಾಜಿನ ಹಿಡ್ಕೊಂಡು ಕೂತ್ಬಿಟ್ಟಿದ್ದ. ಅದಾದಮೇಲೆ ನಾವು ಕರ್ಕೊಂಡು ಬಂದ್ವಿ. ಅಲ್ಪಾಚಿ
ಸೀಸನ್ ಇದೆ ಯಾವ ನವಂಬರಿಂದ ಮೇ ಜೂನ್. ಅದೆಲ್ಲ ಮಣ್ಣು ತೊರಿದಂಗಿರಲಿ ನೋಡ್ತೀನಿ ನೋಡ್ತೀಯಾ ಕ್ರೊಕೊಡೈಲು ಹುಷಾರಲ್ಲಿ ಎಲ್ಲೋ ಬಾಯ್ ಮಾಡು ನೀರೋಗು ನೀರೊಳಗೆ ಹೋಗು ಅಂತ ಹೇಳ್ತಾ ಇದ್ದಾಳೆ ನೋಡೋಣ ಹುಷಾರು. ಅಷ್ಟೇ ಅಲ್ಲಿಂದ ಬಂದು ಎಲ್ಲಿಂದ ಬೆಲ್ಜಿಯಂನಿಂದ ಮರಿ ಮಾಡ್ಕೊಂಡು ರಿಟರ್ನ್ ಆಗ್ತಾರೆ. ಮರಿ ಮಾಡಿ ಅಲ್ಲಿಂದ ಗುಡ್ಕೊಂಡು ಅದೇ 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 ಅದೆಲ್ಲ ಅವೇನಾ ಗೂಡು. ನೋಡಲ್ಲಿ ಪಕ್ಷಿ ನೋಡಲ್ಲಿ ನೋಡಲ್ಲಿ ಹೆಂಗಿದಾವೆ ನೋಡಿದ್ಯಾ. ಏನು ಎದುರ್ಕೋಬೇಡ ಮಾಡಲ್ಲ ಪೊಲೀಸರಿಗೆ ನೋಡಿದ್ರೆ ಎಷ್ಟು ಭಯ ಅನ್ಸುತ್ತೆ. ಬಾಯ್. ಹೋಯ್ತು ಹೋಯ್ತಲ್ಲ ಕಂದ. ಮುದ್ದೆ ತಿಂದು ಮುದ್ದೆ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ನಾವು ಅಲ್ಲೇ ಪಾರ್ಕ್ ಥರ ಮಾಡಿದ್ದಾರೆ. ಮಕ್ಕಳಿಗೆ ಒಂದೆರಡು ಆಟ ಆಡೋದನ್ನ ಇಟ್ಟಿದ್ದಾರೆ. ಒಂದು ಸ್ವಲ್ಪ ತಿಲ್ಲಿ ಕೂಡ ಆಟ ಆಡಿಕೊಂಡು ನೇಚರ್ ಚೆನ್ನಾಗಿತ್ತಲ್ಲ ಗಾಳಿ, ನಾವು ಒಂದು 5 ನಿಮಿಷ ರೆಸ್ಟ್ ಮಾಡೋಣ ಕೂತ್ಕೊಂಡು ಅಂತ ಹೇಳಿ ಕೂತಿದ್ವಿ. ಮಕ್ಕಳು ಪಾಡಿಗೆ ಮಕ್ಕಳು ಆಟ ಆಡ್ಕೋತಾ ಇದ್ರು. ಇನ್ನು ಅಷ್ಟರಲ್ಲಿ ಅದೇ ಹೇಳಿದ್ನಲ್ಲ ಮಾಧ್ಯಮದವರು 1-2 ಮಾತಿಗೆ ಹೇಳಿ ಮೇಡಮ್ ಸಾಕು ಅಂತಂದರು. ನನಗೆ ಆ್ಯಕ್ಚುಲಿ ಇಲ್ಲ ಅಂತ ನಾನು ಅದಾದಮೇಲೆ ಓಕೆ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಏನಾಗುತ್ತೆ ಹೇಳು ಅಂತ ಅಂದರು. ಸರಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ. ರಂಗನತಿಟ್ಟಕ್ಕೆ ಬಂದಿದ್ರಿ, ಹೇಗಿದೆ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನನ್ನ ಮಗಳಿಗಂತೂ ಎಸ್ಪೆಷಲಿ ಈ ಥರ ನೇಚರು ಬರ್ಡ್ಸ್ ಎಲ್ಲ ತುಂಬ ಇಷ್ಟಪಡ್ತಾಳೆ. ಅದರಲ್ಲೂ ಇಲ್ಲಿ ಕ್ರೊಕೊಡೈಲ್ಸ್ 100 ಹೆಬೋ ಇದೆ ಅಂತ ಹೇಳಿದ್ರು. ನಿಜವಾಗ್ಲೂ ನಂಬಕ್ಕಾಗಲಿಲ್ಲ, ಒಂದು ನೋಡೇ ಶಾಕ್ ಆಯಿತು. ಬಟ್ ನಾವು ಇವಾಗ ಬೋಟಿಂಗ್ ಎಲ್ಲ ಕರ್ಕೊಂಡೋದ್ರಲ್ಲ, ಅಲ್ಲಿ ಸಾಕಷ್ಟು ಒಂದು 5 ಮೇಲೇನೋ ನೋಡಿದ್ವಿ. ಇನ್ನು ಮರಿಗಳೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೇಚರು ಮತ್ತು ಕ್ಲೀನ್ ವೈಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಎಲ್ಲ ಥರದ್ದು ಆಲ್ಮೋಸ್ಟ್ ಈ ಟ್ರೀಸ್ ಎಲ್ಲ ಇದೆ ನೋಡಿ. ಒಂಥರ ಇವಾಗ ಇಷ್ಟೊತ್ತು ನಾವು ಹೊರಗಡೆ ಬಂದ್ವಿ ಆ ಬಿಸಿಲಲ್ಲಿ, ಬಟ್ ಇಲ್ಲಿ ಬಂದಿದ ತಕ್ಷಣ ಒಂಥರ ಖುಷಿ ಅನ್ನಿಸ್ತು. ಆ ಗಾಳಿ, ಆ ಬರ್ಡ್ಗಳ ಸೌಂಡು ಅದೆಲ್ಲ ಕೇಳಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಮಕ್ಳಿಗೆ ಕೂಡ ಚೆನ್ನಾಗಿ ಅಂದರೆ ಇರೋದು ಕಡಿಮೆ ಆದರೂ ಪ್ಲೇ ಗ್ರೌಂಡು, ಬಟ್ ಚೆನ್ನಾಗಿದೆ. ಇರೋ 1-2ರಲ್ಲೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ರು. ಬೋಟಿಂಗಲ್ಲಿ ಹೋಗಿದ್ರಲ್ಲ, ಹತ್ತಿರದಿಂದ ಹೈಲ್ಯಾಂಡ್ ಅಲ್ಲಿ ಹೋಗಿ ಪಕ್ಷಿಗಳು ನೋಡಿದ್ರಿ. ಹೌದು, ಹೇಗಿತ್ತು ಮೇಡಮ್? ಅದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಬಟ್ ಏನಂದರೆ ಸೀಸನಲ್ಲಿ ಬಂದರೆ ಇನ್ನೂ ಖುಷಿ ಆಗ್ತಾ ಇತ್ತು. ಆ ಬರ್ಡ್ಸ್ ಅಂದರೆ ವೆರೈಟಿ ಬರ್ಡ್ಸ್ ಎಲ್ಲ ಬರುತ್ತೆ ಅಂತ ಹೇಳಿದ್ರಲ್ಲ ಆ ಪಕ್ಷಿಗಳು. ಸೊ ಇನ್ನೂ ಜಾಸ್ತಿ ಇದ್ದಿದ್ರೆ ನಮಗೂ ಖುಷಿ ಆಗೋದು, ಮಕ್ಕಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಇವಾಗ ಕಡಿಮೆ ಇದೆ ಸ್ವಲ್ಪ, ಆಲ್ಮೋಸ್ಟ್ ಅನ್ಸೀಸನ್ ಅಂತ ಹೇಳಿದ್ರು. ನಾವು ಕೇಳಿದಾಗ ಅವ್ರು ಹೇಳಿದ್ರು ಅನ್ಸೀಸನ್ ಇದೆ. ಬಟ್ ಈಗ ತುಂಬ ಆಲ್ಮೋಸ್ಟ್ ಒಂದು 60% ಅಂತೂ ಬರ್ಡ್ಸ್ ಕಮ್ಮಿ ಇದೆ ಅಂತಲೇ ಹೇಳಿದ್ರು. ಇನ್ನು ಸಾಕಷ್ಟು ಇರುತ್ತಂತೆ, ಮತ್ತು ನೀರು ಕೂಡ ಇನ್ನೂ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು ಸೀಸನಲ್ಲಿ. ನಮಗೆ ಇಲ್ಲಿ ಹೋದಾಗ ಗೊತ್ತಾಗಿದ್ದೇನು ಅಂತ ಅಂದರೆ ಪಕ್ಷಿಗಳು ಇವಾಗ ತುಂಬ ಕಮ್ಮಿ ಆಗಿದೆ. ಒಂದು
60-70% ಪಕ್ಷಿಗಳಂತೂ ಕಮ್ಮಿ ಇದೆ. ಇದು ಹನ್ ಸೀಸನ್ನು ಮತ್ತು ನೀರು ಕೂಡ ಕಮ್ಮಿ ಇದೆ ಅಂತ ಹೇಳಿದ್ರು. ನಮಗೆ ಗೊತ್ತೇ ಇಲ್ಲ, ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು. ಸೊ ಪಕ್ಷಿಗಳು ನಾವು ಅಲ್ಲೇ ನೋಡಿ ಇದು ಎಷ್ಟೊಂದಿದೆ ಅಂತ ಅನ್ನಿಸ್ತು, ಬಟ್ ಅದಕ್ಕಿಂತ ಜಾಸ್ತಿ 3 ಪಟ್ಟು ಜಾಸ್ತಿ ಪಕ್ಷಿಗಳಿರುತ್ತೆ. ಇದು ಹನ್ ಸೀಸನ್ ಆಗಿರೋದ್ರಿಂದ ಕಮ್ಮಿ ಇದೆ ಅಂತ ಹೇಳಿದ್ರು. ಆ್ಯಂಡ್ ಕೆಲವೊಂದು ಅವರು ಪಕ್ಷಿಗಳ ನೇಮ್ ಎಲ್ಲ ಹೇಳ್ತಾಯಿದ್ರು. ಇಷ್ಟೊಂದೆಲ್ಲ ನೇಮ್ ಇದೆಯಾ ಅನ್ನೋಷ್ಟು ಆಶ್ಚರ್ಯ ಆಗೋಯ್ತು. ಅಂದರೆ ವೆರೈಟೀಸ್ ಇದೆ, ಹೆಂಗೆ ಅವ್ರು ನೆನ್ಪಿಟ್ಕೋತಾರಪ್ಪ, ನಮಗಂತೂ ಒಂದು ನೆನಪಿರಲ್ಲ ಅಂತ ಹೇಳಿ ಅನ್ನಿಸ್ತು. ಇನ್ನು ಬೆಸ್ಟ್ ಎಕ್ಸ್ಪೀರಿಯೆನ್ಸು ಮೈಸೂರಿಗೆ ಬಂದಿದ್ದಂತೂ ಒಂದು ಟೈಮ್ ಕೂಡ ನಾವು ವೇಸ್ಟ್ ಮಾಡ್ದಂಗೆ ಎಲ್ಲ ಕಡೆ ಆರಾಮ್ಸೆ ಓಡಾಡಿಕೊಂಡು ಜಾಗ ಯಾವ್ದ್ಯಾವುದು ನಾವು ನೋಡಿಲ್ವೋ ಸೊ ಆ ಒಂದು ಪ್ಲೇಸ್ಗಳನ್ನೆಲ್ಲನೂ ಪ್ರತಿ ವರ್ಷ ನೋಡೋ ಥರನೇ ಈ ಸಲನೂ ನೋಡ್ಕೊಂಡು ಬಂದ್ವಿ. ಸೊ ಚೆನ್ನಾಗಿತ್ತು. ಇನ್ನು ಇವರು ಕೂಡ ಅಷ್ಟೇ ಕೇಳ್ತಾನೆ ಇದ್ರು ಕ್ವಶನ್ಸು ಆ್ಯಕ್ಚುಲಿ. ಬಟ್ ನನಗೇನು ಮನ್ಸಿಗೆ ಬಂತು, ನನಗೇನು ಆ ಜಾಗಕ್ಕೆ ಹೋದಾಗ ಅನ್ನಿಸ್ತು ಅಷ್ಟನ್ನು ಮಾತ್ರ ನಾನು ಹೇಳ್ತಾ ಇದ್ದೆ. ಇನ್ನು ಬ್ಯಾಕ್ ಟು ಹೋಮ್ ಅನ್ನೋ ಥರ ಸರಿ ತುಮಕೂರು ಕಡೆ ಹೊರಡ್ಬೇಕಾದ್ರೆ ಅಕ್ಕ ನಾನು ಇಲ್ಲಿ ದೇವಸ್ಥಾನಕ್ಕೆ ಕೂಡ ಹೋಗಬೇಕು, ಸೊ ತಾಯಿಗೆ ನಾನು ಮಡ್ಲಕ್ಕಿ ಕೊಡಬೇಕು ಅಂಥೇಳಿ ಅಂದ್ಕೊಂಡಿದ್ದೆ. ಗೌಡಗೆರೆಗೆ ಹೋಗೋಣ ಅಂಥೇಳಿ. ನಾವಿದು ಆ್ಯಕ್ಚುಲಿ 4ನೇ ಸಲ ಬರ್ತಾ ಇರೋದು. ಸರಿ ಇಲ್ಲಿ ಕೂಡ ನಾವು ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಪ್ರತಿ ಸಲ ನಾವು ಆ್ಯಕ್ಚುಲಿ 3 ಸಲ ಬಂದಾಗಲೂ ನಮಗೆ ಇಲ್ಲಿ ಟೈಮಿಗೆ ಕರೆಕ್ಟಾಗಿ ನಾವು 6-6:30 ಟೈಮಿಗೆಲ್ಲ ಬರ್ತಾಯಿದ್ವಿ. ಆವಾಗ ದೇವ್ರದ್ದು ಇದು ಬರುತ್ತೆ ನೋಡಿ, ಪುಟ್ಟದು ತೇರು, ರಥ ಅಂತಾರ ತೇರು, ಸೊ ಅದು ಎಳಿತಾಯಿದ್ರು. ಬಟ್ ಈ ಸಲ ನಾವು ಸ್ವಲ್ಪ ಬೇಗ ಬಂದಿರೋದ್ರಿಂದ ಅದಿರಲಿಲ್ಲ, ಮೇ ಬಿ ಸ್ಟಾರ್ಟ್ ಆಗುತ್ತೆ ಅಂದರು. ಸರಿ ನಾವು ಅಚ್ಚು ಬೇರೆ ಮಲ್ಕೊಂಡಿದ್ದ ಕಾರಲ್ಲಿ, ಹಾಗಾಗಿ ನಾವು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಕ್ಕ ಮಡ್ಲಕ್ಕಿ ಎಲ್ಲ ತಂದಿದ್ಲು ದೇವ್ರಿಗೆ ಅಂತ ಹೇಳಿಬಿಟ್ಟು, ಸೊ ಎಲ್ಲ ಕೊಟ್ಬಿಟ್ಟು ನಾವು ಹೊರಡೋಣ ಅಂಥೇಳಿ ಹೊರಟ್ವಿ. ಇನ್ನು ಹೋಗ್ತಾ ನಾವು ಒಂದೇ ಸಲ ಊಟನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗಿದ್ವಿ ಡೈರೆಕ್ಟು. ಯಾಕೆಂದರೆ ಹೋಗಿದ ತಕ್ಷಣ ಮನೆಯಲ್ಲಿ ಮಾಡೋಕ್ಕಾಗಲ್ಲ, ಎಲ್ಲರೂ ಸುಸ್ತಾಗಿರ್ತೀವಿ ಅಂತ ಹೇಳಿಬಿಟ್ಟು ಹೊರಗಡೆನೇ ತಿನ್ಕೊಂಡು ನಾವು ಹೊರಟ್ವಿ. ಇನ್ನು ಓವರಾಲ್ ಹೇಳಬೇಕು ಅಂದರೆ ಮೈಸೂರಂತೂ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಮೈಸೂರು ಸಖತ್ತು ಇಷ್ಟ ನನಗೆ. ಆ ಒಂದು ಸ್ಪೇಷಿಯಸ್ ಆಗಿರೋ ರೋಡ್ಗಳು ಅಥವಾ ಐ ಡೋಂಟ್ ನೋ ಯಾಕೆ ಅಂತ, ಆದರೆ ನಂಗೆ ಸಖತ್ ಇಷ್ಟ ಅಂತ ಹೇಳ್ಬೋದು. ಇನ್ನು ರೂಮಿಂದು ವಿಚಾರಕ್ಕೆ ಬಂದರೆ ರೂಮ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸ್ ಎಲ್ಲನೂ ಚೆನ್ನಾಗಿತ್ತು. ಮೈಸೂರು ಅಂದರೆ ಒಂಥರ ನನಗೆ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಅಂದರೆ ಹಂಗಿದೆ, ಅಲ್ಲಿ ರೋಡ್ಗಳು ಅಷ್ಟು ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಕ್ಲೀನ್ ಇದೆ. ಸೊ ಹಾಗಾಗಿ ಇಷ್ಟ ಆಗುತ್ತೆ ನೋಡಿ. ಇನ್ನು ಮೈಸೂರವರು ಯಾರಾದರೂ ಬ್ಲಾಗ್ನ ನೋಡ್ತಾ ಇದ್ದರೆ ನಂಗೆ ಕಾಮೆಂಟ್ ಮಾಡಿ, ಮೈಸೂರಲ್ಲಿ ಇನ್ನೂ ಯಾವ್ಯಾವ ಪ್ಲೇಸ್ನ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ಅಂಥೇಳಿ. ಯಾಕಂದರೆ ನಾವು ಎವ್ರಿ ಇಯರು ಕಂಪಲ್ಸರಿಯಾಗಿ ಹೋಗ್ತೀವಿ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ದರೆ ನೀವು ಹೇಳಿ, ಆ ಪ್ಲೇಸಿಗೆ ನಾವು ನೆಕ್ಸ್ಟ್ ಹೋದಾಗ ಖಂಡಿತ ವಿಸಿಟ್ ಮಾಡ್ತೀವಿ. ಇವತ್ತಿನ ನನ್ನ ಬ್ಲಾಗ್ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಮಿಸ್ ಮಾಡಿದೆ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.